ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಪೆಟ್ಟು ಕಮಲ ಪಡೆಯ 6 ಶಾಸಕರಿಂದ ಕ್ರಾಸ್ ವೋಟಿಂಗ್ ಅಂತ ಹೇಳಲಾಗ್ತದೆ. ಅದು ಒಂದು ಕ್ಲಿಯರ್ಲಿ ಗೊತ್ತಾಗ್ತಾ ಇರುವಂತದ್ದು, ಲಿಂಗರಾಜ್ ಪಾಟೀಲ್ ಅವರಿಗೆ ಡೆಡಿಕೇಟ್ ಮಾಡಿದ್ದಂತ 30 ಮತಗಳಲ್ಲಿ 27 ಬಿದ್ದಿರುವಂತದ್ದು, ಅದರಲ್ಲಿ 3 ಅಂತೂ ಕ್ರಾಸ್ ವೋಟಿಂಗ್ ಆಗಿದೆ. ಇನ್ನ ಉಳಿದಂತದ್ದು ಜೆಡಿಎಸ್ ಅಭ್ಯರ್ಥಿಗೆ ಹಾಕಬೇಕಾಗಿದ್ದಂತದ್ರಲ್ಲಿ ಎಷ್ಟು ಕ್ರಾಸ್ ವೋಟ್ ಆಗಿದೆ ಅನ್ನುವಂಥದ್ದೇ ಕುತೂಹಲ. ವಿಜೇಂದ್ರ ವಿಪಕ್ಷ ನಾಯಕ ಅಶೋಕಿಗಂತೂ ಟೆನ್ಷನ್, ಹಾಗೆ ಮುಖಭಂಗ. ಪರಿಷತ್ ಫಲಿತಾಂಶದಿಂದ ಬಿಜೆಪಿ ನಾಯಕತ್ವಕ್ಕೆ ಕುತ್ತು ಬೀಳುತ್ತಾ? ಬಿಜೆಪಿ ಹೈಕಮಾಂಡ್ ಕೆಂಗಣ್ಣಿಗೆ ರಾಜ್ಯ ನಾಯಕರು ಗುರಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ವಿಜೇಂದ್ರ ಅಶೋಕರಿಂದ ಪ್ರತ್ಯೇಕ ವರದಿಗೆ ಆದೇಶ ಮಾಡಲಾಗಿದೆ. ಅಡ್ಡ ಮತದಾನ ಮಾಡಿದಂತ ಶಾಸಕರ ಪತ್ತೆ ಹಚ್ಚಲಿಕ್ಕೆ ಸಮಿತಿಯನ್ನ ಮಾಡಲಾಗಿದೆ. ಅದೇನ್ ಪತ್ತೆ ಹಚ್ತಾರೋ ಗೊತ್ತಿಲ್ಲ. ಅಸಿಂಧುಗೊಂಡಂತ ಮತದ ಬಗ್ಗೆಯೂ ಕೂಡ ಪರಿಶೀಲನೆಗೆ ಸೂಚನೆಯನ್ನ ಕೊಡಲಾಗಿದೆ. ಅಸಿಂಧು ಮತ, ನಾನು ಹೇಳ್ತಾ ಇದ್ನಲ್ಲ ಆವಾಗ್ಲೇ, ಒಂದು ಓಟನ್ನ ಹಾಕ್ಲಿಕ್ಕೆ ಬರಲ್ಲ ಆ ಅಸಿಂಧು ಮಾಡಿರುವಂತ ಶಾಸಕನಿಗೆ ಅಂದ್ರೆ ಇನ್ಯಾವ ಲೆವೆಲ್ಗೆ ಬುದ್ಧಿವಂತಿಕೆ ಇರೋಣ ಅಂತ, ಇನ್ಯಾವ ಲೆವೆಲ್ಗೆ ಅವರು ಆ ಕ್ಷೇತ್ರದಲ್ಲಿ ಆಡಳಿತ ಮಾಡ್ತಿರೋಣ, ಕ್ಷೇತ್ರ ನಿರ್ವಹಿಸ್ತಾ ಇರೋಣ, ಇನ್ಯಾವ ಲೆವೆಲ್ಗೆ ಅವರಿಗೆ ಜ್ಞಾನ ಇದೆ ಅಂತ. ಒಂದು ಓಟ್ ಹಾಕಕ್ ಬರಲ್ಲ. ತೋರಿಸಿದ್ದಾರೆ ಪ್ರಾತ್ಯಕ್ಷಿಕವಾಗಿ, ಹಿಂಗ್ ಹಾಕ್ಬೇಕು ಓಟು, ಏನ್ ಹಾಕ್ಬೇಕು, ಯಾವ ರೀತಿಯ ಹಾಕ್ಬೇಕು ಅಂತ. ಇಂಟೆನ್ಷನಲಿ ಅದನ್ನ ಅಸಿಂಧು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇಂಟೆನ್ಷನಲಿ ಬೇಕು ಅಂತಾನೆ, ಅಸಿಂಧು ಆಗ್ಲಿ ಅಂತಾನೆ ಆ ರೀತಿಯ ಓಟ್ ಹಾಕಿರೋದ, ಅಥವಾ ಅವರಿಗೆ ಜ್ಞಾನನೇ ಇಲ್ವಾ ಓಟ್ ಹಾಕ್ಲಿಕ್ಕೆ ಅಂತ, ಇದೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಇನ್ನ ಬಿಜೆಪಿ ನಾಯಕರಿಗೆ ಇಲ್ಲಿ ಇಬ್ಬರು ಅಭ್ಯರ್ಥಿ ಗೆದ್ದಿರ್ಬೋದು, ಬಟ್ ನೈತಿಕವಾಗಿ ದೊಡ್ಡ ಹೊಡೆತ ಕೊಟ್ಟಿದೆ, ಆತ್ಮವಿಶ್ವಾಸಕ್ಕೆ ಹೊಡೆತ ಕೊಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಸಮರ. ತಮ್ಮದೇ ಪಕ್ಷದ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲಾರಾಂ ಶಬ್ದ ಬಳಸಿ ಶಾಸಕ ಸುರೇಶ್ ಕುಮಾರ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಅಲಾರಾಂ ಶಬ್ದ ಬಳಸಿ ಅಂದ್ರೆ ಎಚ್ಚೆತ್ಕೊಳ್ಳಿ ಅಂತ. ನಾವ್ ಯಾವಾಗ ಹೇಳಿ ಬೆಳಗ್ಗೆ ಎಚ್ಚೆತ್ಕೊಳ್ಳೋದು? ಅಲಾರಾಂ ಹೊಡೆದಾಗಲ್ವಾ? ಅದು ಹೊಡೆದ್ಕೊಂಡಾಗ್ಲೇ ನಮಗೆ ಗೊತ್ತಾಗೋದು ಬೆಳಗ್ಗೆ ಆಯ್ತು, ಎಚ್ಚೆತ್ಕೊಳ್ಬೇಕು, ಎದ್ದೇಳ್ಬೇಕು ಅಂತ. ಆ ರೀತಿಯಾಗಿ ಎದ್ದೇಳ್ರಪ್ಪ ಇವಾಗ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು. ಅಲಾರಾಂ ಅಂದ್ರೆ ಎಚ್ಚರಿಕೆ. ಚಿಕ್ಕ ವಯಸ್ಸಿನಿಂದ ನಾವು ಬೆಳಗಿನ ಜಾವ ಏಳೋದಕ್ಕೆ ನಮ್ಮ ಮನೆಗಳ ಗಡಿಯಾರಗಳಲ್ಲಿ ಅಲಾರಾಂ ಇಟ್ಕೊಂಡು ಅದು ಶಬ್ದ ಮಾಡಿ ಎಚ್ಚರಿಸಿದ ಕೂಡಲೇ ಎದ್ದೇಳುವಂತ ಅಭ್ಯಾಸ ಮಾಡಿಸ್ತಾರೆ. ಇದೊಂದು ಅತ್ಯಂತ ಉಪಯುಕ್ತ ಎಚ್ಚರಿಕೆಯ ಸಾಧನ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನೋಡ್ತಾ ಇದೀವಿ ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ರೀತಿಯಾಗಿ ಆಪರೇಷನ್ ಎಲ್ಲ ಆಗ್ತಾ ಇದೆ ಅಂತ. ಆಪರೇಷನ್ ಮಾಡುವಂತ ಪಕ್ಷಕ್ಕೆ ಆಪರೇಷನ್ ಶಾಕ್ ಕೊಟ್ಟಿದ್ದಾರೆ. ಚಕ್ಮೇಟ್ ಇರುವಂತವ್ರಿಗೆ ಚಕ್ಮೇಟ್ ಅನ್ನ ಇಟ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬಿಜೆಪಿ ಅವ್ರು ಗೆದ್ದಿರಬಹುದು, ಆದ್ರೆ ಅವರ ಆತ್ಮವಿಶ್ವಾಸಕ್ಕೆ, ನಂಬಿಕೆಗೆ ಮತ್ತೊಂದ್ ಕಡೆ ನಾಯಕತ್ವಕ್ಕೆ ಇದೆಲ್ಲವೂ ಕೂಡ ಪೆಟ್ಟನ್ನ ಕೊಡುತ್ತಾ ಅಂತ. ಪೃಥ್ವಿ, ನಿಶ್ಚಿತವಾಗಿ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿರುವಂಥದ್ದು ಬಿಜೆಪಿಯ ನಾಯಕತ್ವದ ಮೇಲೆಯೂ ಕೂಡ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಪ್ರಮುಖವಾಗಿ ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತ ಏನು ಕಡಿಮೆ ಬಂದಿದೆ, ಈ ಒಂದು ಮತ ಕಡಿಮೆ ಆಗಿರುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಬಿಜೆಪಿಯ ರಾಜ್ಯ ನಾಯಕರಿಗೆ ವರದಿಯನ್ನು ಕೂಡ ಕೇಳಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ಈ ಒಂದು 3 ಅಡ್ಡ ಮತದಾನ ಇದೆಯಲ್ಲ, ಇದು ಸಾಕಷ್ಟು ನಾಯಕತ್ವದ ಮೇಲೆಯೂ ಕೂಡ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇರಬಹುದು, ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಾಯಕತ್ವದ ಮೇಲೆಯೂ ಕೂಡ ಇದು ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಸಹಜವಾಗಿ ಬಿಜೆಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಮುಖವಾಗಿ ಈ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಮತಗಳನ್ನು JDSಗೆ ಬಿಜೆಪಿಯಿಂದ ಕೊಡಲಾಗಿತ್ತು. ಆ ಮತಗಳು ಕೂಡ ಪಲ್ಲಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಜೊತೆಗೆ ಅಸಿಂಧು ಆಗಿರುವಂಥ ಒಂದು ಮತವನ್ನು ಕೂಡ ಇಂಟೆನ್ಷನಲಿ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಶುರುವಾಗಿದೆ. ಎಲ್ಲೋ ಒಂದು ಕಡೆ ಈ ಒಂದು ಪರಿಷತ್ ಚುನಾವಣೆ ಇದೆಯಲ್ಲ, ಈ ಒಂದು ಪರಿಷತ್ ಚುನಾವಣೆ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಬಿಜೆಪಿಯ ಶಾಸಕರು ಹಾಗಿದ್ರೆ ಬಿಜೆಪಿಯ ರಾಜ್ಯ ನಾಯಕತ್ವಕ್ಕೆ ಒಪ್ಪಿಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಶುರುವಾಗಿದೆ. ಇದನ್ನು ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಈಗಾಗಲೇ ಬಿಜೆಪಿಯಲ್ಲಿ ಇರತಕ್ಕಂಥ ಕೆಲ ಹಿರಿಯ ಶಾಸಕರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ. ಇದು ಗೌಪ್ಯ ಮತದಾನ ಆಗಿರುವಂಥ ಕಾರಣಕ್ಕಾಗಿ ಇಂಥವರೇ ಈ ಒಂದು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ದಿರಬಹುದು ಮತ್ತು ಯಾರ ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದನ್ನು ಪತ್ತೆ ಮಾಡಿ
ಒಂದಷ್ಟು ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಒಂದು ಶಾಸಕರನ್ನ ಅವರು ಪತ್ತೆ ಹಚ್ಚಬಹುದು. ಇದು ಪಕ್ಷದ ಆಂತರಿಕ ವಲಯದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಪಕ್ಷ ಇದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಕ್ರಮವನ್ನು ಕೂಡ ಜರುಗಿಸೋದಕ್ಕೆ ಆಗೋದಿಲ್ಲ. ಅಂದರೆ ಇದು ಗೌಪ್ಯ ಮತದಾನ ಆಗಿರುವಂಥ ಕಾರಣಕ್ಕಾಗಿಯೇ ಈ ರೀತಿಯ ಒಂದು ಅಡ್ಡ ಮತದಾನವನ್ನು ಬಿಜೆಪಿಯ ಶಾಸಕರು ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂಥ. ಅಂದರೆ ಹೇಗಿದ್ರೂ ಇದು ಗೌಪ್ಯ ಮತದಾನ, ಯಾವುದೇ ಕಾರಣಕ್ಕೂ ಪಕ್ಷ ನಮಗೆ ಶಿಸ್ತು ಕ್ರಮವನ್ನು ಜರುಗಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅರ್ಥಕೊಂಡಿರ್ತಕ್ಕಂಥ ಶಾಸಕರು ಈ ಒಂದು ಆಮಿಷಕ್ಕೆ ಒಳಗಾಗಿ ಈ ಒಂದು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅಂತ ಈಗ ಚರ್ಚೆಯು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ವರದಿಯನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ. ಅದು ಪ್ರತ್ಯೇಕ ವರದಿಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಪ್ರತ್ಯೇಕವಾಗಿ ಒಂದು ವರದಿಯನ್ನು ಕೊಡಬೇಕು, ಹಾಗೆ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಕೂಡ ವರದಿಯನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ, ಜೊತೆಗೆ ಲಿಂಗರಾಜ್ ಪಾಟೀಲ್ ಅವರಿಗೆ 30 ಮತವನ್ನು ನಿಗದಿ ಮಾಡಲಾಗಿತ್ತಲ್ಲ, 30 ಶಾಸಕರು ಯಾರ್ಯಾರು ಅನ್ನುವಂಥದ್ದು, ಆ ಒಂದು 30 ಶಾಸಕರ ಪಟ್ಟಿಯನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ ಕಳಿಸಲಾಗುತ್ತೆ. ಅಲ್ಲಿ ಯಾರು ಮಾಡಿದ್ದಿರಬಹುದು ಅನ್ನುವಂಥ ಒಂದು ಅಂದಾಜಿನ ಮೇರೆಗೆ ಒಂದಷ್ಟು ಅಂಶಗಳನ್ನು ಉಲ್ಲೇಖಿಸಿ ಇಬ್ಬರು ನಾಯಕರು ಅಶೋಕ್ ಮತ್ತು ವಿಜೇಂದ್ರ ಅವರು ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನು ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಪೃಥ್ವಿರಾಜ್, ನೋಡೋಣ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ನಮ್ಮವ್ರು ಗೆದ್ದೇ ಗೆಲ್ತಾರೆ, ಕ್ರಾಸ್ ವೋಟಿಂಗ್ ಆದ್ರೆ JDS ನಲ್ಲಿ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ರು. ಇವ್ರಿಗೆ ಸರಿಯಾಗಿ ಹೊಡ್ತಾ ಬಿದ್ದಿದೆ. ನೋಡೋಣ ಏನೇನಾಗುತ್ತೆ ಅಂತ.